ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ. ಸುರೇಶ್, ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನು ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರಬಹುದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರ ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ. ಸುರೇಶ್, ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನು ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರಬಹುದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರ ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ. ಸುರೇಶ್, ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನು ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರಬಹುದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರ ಒಗ್ಗಟ್ಟಿನಿಂದ
ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ ಸುರೇಶ್. ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ಬರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನ ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರ ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ ಸುರೇಶ್. ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ಬರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನ ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರ ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋ ಸುರೇಶ್. ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನ ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂತಹ ಅಂಶವನ್ನ ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ಬರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನ ಮಾಡಬೇಡಿ, ಸಾಕಷ್ಟು ಕೂಲ್ ಆಗಿರಿ ಅಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ್ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ